ಯಾಕೆ ವಾಣಿ ಹಿಂಗೇನೋ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದೀಯಾ? ಯಾಕೇನಾಯ್ತು? ಯಾಕೆ ಚೆನ್ನಾಗಿಲ್ವೇ? ದುಡ್ಡಿನ ಕಾಯಿಲೆ ಆಗೈತೆ ವೀಣಕ್ಕ. ದುಡ್ಡಿನ ಬಗ್ಗೆ ನೆನೆಸ್ಕೊಂಡ್ರೆ ದುಡ್ಡಿನ ಕಾಯಿಲೆ ಬಂದೈತಿ. ದುಡ್ಡು ಇಲ್ವಲ್ಲ ಯಾತ್ಕೊಂಡು ಕೈಯಾಗೆ, ಅದಕ್ಕೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ. ಭಾಳ ಬೇಜಾರಾಗ್ತೈತಿ. ದುಡ್ಡು 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 ಅವಳೆ ಬೇಡ. ಇವಾಗ 2 ಲಕ್ಷ ಕೊಡ್ಬೇಕು. ಸುಮ್ಮನೆ 50,000 ರೂಪಾಯಿಗೆ ಹೋಗಿ 2 ಲಕ್ಷ ರೂಪಾಯಿ ಕಟ್ದಂಗಾಯ್ತು. ಅಯ್ಯಪ್ಪ 50,000 ರೂಪಾಯಿ ತಂದೈತೆ. ಇವಾಗ ನೋಡಿ ಸುಮ್ಮನೆ 2 ಲಕ್ಷ ರೂಪಾಯಿ ಕೊಡಬೇಕು. ದುಡ್ಡಿಂದೇ ಚಿಂತೆ ಆಗಿರೋದು. ಇವಾಗ ಕೊಡಬೇಕು ಅಂತ ಹೇಳ್ತಾರೆ. ಅವ್ರು ಏನಂಗೇನೆ ಸಖತ್ತು ಬಲವಂತ ಮಾಡ್ತಾರೆ. ಎಲ್ಲಿಂದ ತಗೊಂಬಂದು ಕೊಡಲಿ ಅಮ್ಮ, ಹಂಗಾಗೈತೆ. ಇನ್ನು 2 ದಿನ ಲೋನ್ ಆಗ್ತವೆ ಅಂತ ಹೇಳವ್ರೆ. ಈಗ ನೋಡಿ ಅಂಗಡಿ ವ್ಯಾಪಾರನೂ ಇಲ್ಲ, ಬೇಕ್ರಿದು ತಗೊಂಡು ಕುತ್ಕೊಂಬನ ಅಂತಂದರೆ ಐಟಮೂ ಇಲ್ಲ. ಹೋಗು ಭಾಳ ಒಂಥರ ಇವಾಗ ಒಂಥರ ಚೆನ್ನಾಗೇನೋ ವ್ಯಾಪಾರ ಚೆನ್ನಾಗಾಗುತ್ತಮ್ಮ. ಏನು ಮಾಡ್ತೀವಿ? ಐಟಮ್ ತರೋಕ್ಕೆ ದುಡ್ಡಿಲ್ಲ ಕಣ ವಿಡಾಕ. ಹೌದೇನು ಹೋಗತ್ತ ಎಂಥ ಕೆಲಸ ಆಯ್ತು ಅಲ್ವಿ? ಚೆನ್ನಾಗಿ ವ್ಯಾಪಾರ ಆಗುತ್ತೆ ಪಾಪ. ಬಂಡವಾಳ ಹಾಕೋಕ್ಕೆ ಕೈಯ ಬಂಡವಾಳ ಇಲ್ಲ. ಲೋನ್ ಬರೆಸ್ತೀವಿ ಅಂತಿದ್ರಿ, ವ್ಯಾಪಾರಕ್ಕಂತ ಲೋನ್ ತಾಂಬ್ತೀವಿ ಅಂತಿದ್ರಿ. ಕಾರ್ ಬೇರೆ ತಾಂಬಂದ್ರಿ. ಕಾರ್ ಕಂತು ಕಟ್ಬೇಕು, ತಿಂಗಳಿಂದ ಕಂತು ಬೇರೆ ಕಟ್ಟಬೇಕು. ಅದಕ್ಕೆ ಅಯ್ಯಪ್ಪ ಇವಾಗ ಲೋನ್ ಬರ್ಸ್ತೈತೆ. ಒಂದು 5 ಲಕ್ಷ ಲೋನ್ ಬರ್ಸಿ ಅವ್ರಿಗೊಂದು 2 ಲಕ್ಷ ಕೊಟ್ಟು ನಾನು 3 ಲಕ್ಷದಾಗೆ ಮನೆಗೆ ಅದಕ್ಕೆ ಏನನ್ನ ತಗೊಂಬಂದು ಬೇಕ್ರಿಗೆಲ್ಲ ಬಂಡವಾಳ ಹಾಕಿ ಬೇಕ್ರಿಗೆಲ್ಲ ತಗೊಂಬರ್ತೀವಿ. ನೋಡೋಣ, ವ್ಯಾಪಾರ ಚೆನ್ನಾಗಿ ಆಗುತ್ತಲ್ಲ, ಅದಕ್ಕೆ ಕಟ್ಕೊಂಡು ಹೋಗೋಣ, ಮಾಡ್ಕೊಂಡು ಹೋಗೋಣ. ನಮ್ಮ ತಾಯಪ್ಪನೂ ಕಾರೆಲ್ಲನ ಬಾಡಿಗೆಗೆ ಓಡಿಸುತ್ತೆ. ಅದಕ್ಕೆ ಕಾರ್ ತಗೊಂಬಂದಿದ್ದೀವಿ. ಏನು ಮಾಡಂತಂದಿರ ಅದನ್ನ ಯಾಕೆ ಮಾರೋಣ ಅಂತ. ಅದನ್ನ ಯಾಕೆ ತಂದು ಅಮ್ಮಂಗಾಗೈತಿ. ಅಯ್ಯಪ್ಪ ಏನು ಅದಾಗಿಂದ ನನ್ನ ಮೇಲೆ ಗಲಾಟೆ. ಕಾರ್ ನಾನು ತತ್ತಿರಲಿಲ್ಲ, ನೀನು ಹೇಳಿದ್ಕೆ ತಂದಿದ್ದು ಅಂತ ನಾನು ಹೇಳಲಿಲ್ಲ ಕಣಪ್ಪ, ನೀನು ಅಂತ ನಾನು. ಇಬ್ಬರಳು ಬೆಳಗ್ಗೆಯಿಂದ ಅದಕ್ಕೆ ಪರದಾಡ್ತಿದ್ವಿ. ಅವ್ರು ತಂದೆ ಇದ್ರೆ ಏನು ಮಾಡೋಕ್ಕಾಗುತ್ತೆ? ಮಾರಬೇಡ್ರಿ. ಅವ್ರ ಎದುರಿಗೆ ಸಾದ್ರ ಆಗ್ಬಿಡ್ತೀರಾ ನೀವು. ಮಾರಕ್ಕೆ ಹೋಗ್ಬೇಡ್ರಿ. ಈಗ ಕೇಳ್ರಿ ಏನು ನಮಗೆ ಹುಡುಗರು ಬರ್ತಾ ಇದ್ದಾವೆ. ಅಲ್ಲ ದೀಪಾವಳಿ ಇರೋತ್ನಾಗೆ ಹುಡುಗಿ ಕಿವ್ಯಾಗ ತಂದವಳೆ ನಿಮ್ಮ ಅಮ್ಮಯ್ಯ. ಕಾಲ್ಚೆನ್ ತಂದವಳೆ, ಕಾಲ್ಚೆನ್ ಮಾಡಿಸಿವಳಂತೆ. ನೋಡಮ್ಮ ಆ ಪಿಳಿಗೆ ಏನಮ್ಮ ಕಂಡಾರ ಹುಡುಗಿಯವ್ರಿಗೆ ಬರ್ತಾ ಇದ್ದಾರೇನು? ಯಾಕ ಅವ್ರ ಸುದ್ದಿನೇ ಬೇಡ ವೀಣಕ್ಕ, ಸುಮ್ಮನೆ ಇದ್ಬಿಡು. ಅವ್ರ ಸುದ್ದಿನೇ ಬೇಡ, ಮಕ್ಳ ಸುದ್ದಿನೇ ಬೇಡ. ಅಲ್ಲೇನೆ ಸಾಕು ಅನ್ಭವಿಸಿದ್ದೀವಿ. ಬೇಡ ಹುಡುಗರು ಹೆಂಗನ ಮಾಡ್ಕೊಂಬೇಳೆ, ಆತನ ತಂದ್ಕೊಂಬೇಳೆ. ಸುಮ್ಮನಿರಕ್ಕ ಬೇಡ, ಸುಮ್ಮನೆ ಇರ್ತ ತಿರ್ಕೊಂಡ್ ಕುತ್ಕೊಂತ ಹುಡುಗರು ನೋಡೋದೇ ಅಲ್ಲ. ಅಲ್ಲ ನೋಡು ಹೊಸ ಹಾಕ್ಕೊಂಡು ಕಿವಿಕ್ಕೆ ಮಗು ನೀಟ್ ಇಟ್ಟಾಗಿದೆ ಬಿಟ್ಟು. ಮೊನ್ನೆ ಹೇಳ್ತಿದ್ಲೆ 35,000ನ 40,000ನ ಆಯಿತು. 2.5 ಗ್ರಾಮ್ 3 ಗ್ರಾಮ್ ಇದ್ದಾವೆ. ದಿನಕ್ಕೆ ಕಂಪ ತಾಂಬಂದೀನಿ. ಒಂದು ಜೊತೆ ಕಾಲ್ಚೇನು 10,000 15,000ನ ಆಯ್ತು ಅಂತ. ಕಾಲ್ಚೇನು ಬಿಡ್ ರೇಟ್ ಆಯ್ತಲ್ಲ ಇವಾಗ. 10,000ನ ಏನೋ ಆದವು ಅಂತೇಳಿ ಹೇಳ್ತಿದ್ಲಪ್ಪ ನಿಮ್ಮಮ್ಮ. ನೋಡಮ್ಮ ಅವು ಏನು ಕಂಡಾರ ಹುಡುಗರು ಇತ್ತದಿದ್ರೆ ಅವ್ನಿಗೊಂದು ಉಂಗುರ ಮಾಡಿಸಿವ್ರಂತೆ, ಇವಳಿಗೊಂದು ಕಾಲ್ಚೇನ್ ಮಾಡಿಸಿವ್ರಂತೆ, ಇವಳಿಗೊಂದು ಉಂಗುರ ಅಂತೆ. ನೋಡಮ್ಮ ಏನು ಇವಕ್ಕೇನಾಣೆ ಬರಾನಿ ಆ ಹುಡುಗರಿಗೆ ಕಂಡಾರ ಹುಡುಗರಿಗೆ ತಂದಿಕ್ಕ ಅಂತದ್ದು. ಅಯ್ಯಪ್ಪ ದೇವ್ರಿ, ನನಗಂತೂ ಥರ ಆಗುತ್ತೆ ಕಣೆ ನೆನೆಸ್ಕೊಂಡ್ರೆ. ಏನು ಮಾಡೋಣಕ್ಕ, ಅವ್ರ ಅದೃಷ್ಟ ಚೆನ್ನಾಗೈತೆ, ನಮ್ಮ ಅದೃಷ್ಟ ಚೆನ್ನಾಗಿಲ್ಲ. ಈಕೆ ಅಮ್ಮ ಭಾಗ್ಯ ಬಂದಿಲ್ಲ ಬಿಡು. ನಮ್ಮದೇ ಚೆನ್ನಾಗಿಲ್ಲ ಅಂದ್ರೆ ಕಂಡಾರ ಬಗ್ಗೆ ಯಾಕೆ ಯೋಚನೆ ಮಾಡಿ ಏನಾಗೋದೇನಾಯ್ತು? ಇವಕ್ಕಯ್ಯ ಇವಾಗ ನಮ್ಮ ಬಗ್ಗೆ ಏನು ಮಾತಾಡಲ್ಲೇ. ನಮ್ಮನ್ನ ಏನು ಅಂಬಲ್ಲ. ಇಲ್ಲ ಇಲ್ಲ, ಇವಾಗ ಏನು ಮಾತಾಡಲ್ಲ, ಏನು ಅಂಬಲ್ಲ. ಮೊದಲು ಅಂಬಲು, ಈಗ ಯಾತು ಅಂಬಲ್ಲ. ನಾವೇನು ಮಾತಾಡಿದ್ರು ಇವಾಗ ಏನು ಅಂಬಲ್ಲ, ಯಾತು ಮಾತಾಡಲ್ಲ. ನೋಡು ಮೊದ್ಲಂಗೆ ಹೆಂಗೆ ಅಂಬೋದು. ನಾವು ಹೋದ್ರೆ ಸಾಕು ದೂರ ದೂರ ನೋಡೋದು. ಇವಾಗ ಹತ್ಲ ತಿರ್ಕೊಂಡು ಕುತ್ಕೊಂಡೈತಿ. ನೋಡೋದೇ ಅಲ್ಲ, ಹುಡುಗರು ನೋಡಿದ್ರೆ ನನಗೆ ಭಾಳ ಹೊಟ್ಟರ್ತಾಗುತ್ತೆ. ಅದಕ್ಕೆ ಸುಮ್ಮನೆ ಇಟ್ಲ ತಿರ್ಕೊಂಡು ಕುಕ್ಕ. ಹುಡುಗರು ನೋಡಿದ್ರೆ ಭಯವಾಗುತ್ತೆ ನನಗೆ. ಆಮೇಲೆ ಆತನ ಪುಸ್ತಕನ ಎಲ್ಲಿ ಮಾತಾಡ್ತಾನೆ ಏನೋ ಅಂತ. ಅವಕ್ಕೇನೋ ಆದರೆ ಹೆಚ್ಚು ಕಮ್ಮಿ ನನ್ನ ಮೇಲೆ ಬರುತ್ತೆ. ಬಿಟ್ಟು ಯಾಕಪ್ಪ ಏನೋ ಆಗ್ದಂಗೆ ಸೆನಕ್ಕಿದ್ರೆ ಸಾಕಪ್ಪ ಅಮ್ಮಂಗಾಗತ್ತೆ. ಪೊಲೀಸ್ನವ್ರು ಹಂಗೆ ಹೇಳಿರೋದಕ್ಕೆ ಬೈಯೋದಂಗೆ ಆಗುತ್ತೆ. ಏನಾಗಲ್ಲ ಹೇಳು, ಅದಕ್ಕೇನಾಗುತ್ತೆ? ಏನು ತಿರಿಕೆ ನೋಡ್ದೆ ಇಟ್ಕೆ ಏನಾಗುತ್ತೆ? ಏನು ನೋಡ್ದೆ ಇಟ್ಕ್ಯಾರನ ಏನಾರ ಮಾಡ್ತಾರೆ? ಹಂಗಲ್ಲ, ಹುಡುಗನ ಕಂಡ್ರೆ ಒಂದಿಟ್ಟು ಬೈಯೋದಂಗೆ ಆಗುತ್ತೆ. ಇವಾಗ ನಿಮ್ಮ ಸಾವಸಲ್ಲ ಏನಾದ್ರೆ ನನ್ನ ಮೇಲೆ ಬರುತ್ತೆ. ಪೊಲೀಸ್ನವ್ರು ಹಂಗೆ ಹೇಳವ್ರಿ. ಅದಕ್ಕೆ ಆ ಹುಡುಗರು ನೋಡಿದ್ರೆ ಇವಾಗ ನನಗೊಂದಿಟ್ಟು ಭಯವಾದಂಗೆ ಆಗುತ್ತೆ. ಯಾತನ ತಂದ್ಕೊಂಬಿತ್ತ, ಯಾತನ ಮಾಡ್ಕೊಂಬಿತ್ತ. ಯಾರು ಸುದ್ದಿ ಬೇಡ ಕಣ ವಿಣಾಕ. ನಮಗೆ ಹಾಕ್ಬೇಕು ಯಾತನ ತಂದಿಕ್ಲೇಳು. ಹುಡುಗಿ ತುಂಬಾ ಬಂಗಾರ ಹೇಳವೈಲೇಳು. ನಮ್ಗೇನು ಬೇಡ, ನಮಗೆ ಚಿಂತೆ ಆಗೈತಿ ಇವಾಗ. ಒಂದಿಟ್ಟು ಲೋನ್ ಆಗ್ಬಿಟ್ರೆ ಹೆಂಗ ಮಾಡ್ತೇವತ್ತ, ಲೋನ್ ಆಗೋದೇ ಇರೋದು. ತಲೆಯೇ ಕೆಟ್ಟೋಯ್ತು ನಮ್ಗಂತ. ಎಷ್ಟೊತ್ತಿ ಲೋನ್ ಆಗುತ್ತೋ ಏನೋ ಅಂತ ನಾನು ನೋಡ್ತಾ ಇದ್ದೀನಿ. ಒಂದಿಷ್ಟು ಬಿಸ್ನೆಸ್ ಲೋನ್ ಅಂತೇಳಿ ಸಾಮಾನು ವ್ಯಾಪಾರ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ಹಂಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಲ್ಲ, ಆ ಅಗ್ರಿಮೆಂಟ್ ಮೇಲೆ ಏನೇನೋ ಹಿಂಗೆ ಅವ್ರನ್ನ ಕೇಳ್ಕೊಂಡು ತಗೊಂಡಿದ್ದೀವಿ. ಎಲ್ಲ ಕೊಡ್ತಿರ್ಲಿಲ್ಲ, ಎಲ್ಲ ಹೊಲ ಮನೆ ಮೇಲೆ ಕೇಳ್ತಾರೆ. ಸುಮ್ಮನೆ ಯಾರು ಕೊಡಲ್ಲ. ನಾವು ಅಂಗಡಿ ಮೇಲೆ ಹಿಂಗೆ ಈ ರೀತಿ ತಗೊಂಡು ಬಿಸ್ನೆಸ್ ಮಾಡೋಕ್ಕಂತೇಳಿ ತಗೊಂಡಿದ್ದೀವಿ. ಏನು ಮಾಡೋದು, ಹಿಂಗೆ ಬಲು ಸಮಸ್ಯೆಗಳು ಶುರುವಾಗ್ತಾವಲ್ಲ. ಬೇಡ, ತಲೆ ಕೆಟ್ಟೋಗುತ್ತೆ. ಇವಳು ಬರ್ತಾ ಇದ್ದಾಳೇನು ಇವಳು. ಯಾರು ಸುದ್ದಿನೂ ಬೇಡ ವಿಣಕ್ಕ. ಸುಮ್ಮನೆ ನಮಗೆ ಮಸ್ತಾಗೈತೆ. ಯಾರು ಸುದ್ದಿ ಮಾತಾಡಿ ಏನಾಗಬೇಕಾಗೈತೆ?
ಯಾಕೆ ಅಡುಗೆ ಐತಿ ಇವಾಗ ಒಂದಿಟ್ಟು ಭಾಳ ಮೇರಿ ಹೇಳು. ಈಗ ಒಂದಿಟ್ಟು ಅಡುಗೆ ಐತಿ. ಒಬ್ರು ನೊಂದರು ಒಬ್ರಿಗೆ ಹಾಳು ಮಾಡ್ತಾರೆ, ಯಾವತ್ತೂ ಉದ್ಧಾರ ಆಗಲ್ಲ. ನನ್ನೊಳಗಾಗಿ ಹೇಳ್ತೀನಿ. ನಾನು ಅನುಭವಿಸಿದ್ದೀನಿ, ನನ್ನೊಳಗಾಗಿ ಹೇಳ್ತೀನಿ. ಯಾಶಲಕ್ಕ ಹಿಂಗೆ ಬೈಕೊಂಡು ಹೋಗ್ತಾ ಇದೀಯಾ? ಬೈಕೊಂಡು ಹೋಗಲ್ಲ, ಹೇಳೋದು. ನನ್ನ ಯಾರನ್ನ ಅಂತಿರ್ತಾರಲ್ಲ ಅವ್ರಿಗೆ ಹೇಳೋದು. ನಾನು ಅಂದರು ಯಾವತ್ತೂ ಉದ್ಧಾರ ಆಗಿಲ್ಲ, ನನ್ನ ಅಂದರು ಯಾವತ್ತೂ ಇದಾಗಿಲ್ಲ. ನನ್ನೊಳಗಾಗಿ ಹೇಳ್ತೀನಿ. ಒಬ್ರಿಗೆ ಮೋಸ ಮಾಡಿದ್ರೆ ಯಾವತ್ತೂ ಉದ್ಧಾರ ಆಗಲ್ಲ. ನಾವು ಯಾರಿಗೂ ಮೋಸ ಮಾಡಿಲ್ಲಪ್ಪ. ಜನ ನಮ್ಮ ಬಗ್ಗೆ ಮಾತಾಡಲಿ ಬಿಡುವ, ಒಂದು ಮಾತಂದ್ರೂ ಅನ್ನಿಸ್ಕೊಂತೀವಿ. ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲೂ ಇಲ್ಲ ಕಣ್ರಪ್ಪ, ಇಲ್ಲೇ ಇದ್ದೆ. ನೀವೆಲ್ಲಿಗೆ ಹೋಗ್ತಾ ಇದ್ರಿ? ಎಲ್ಲಿಗೆ ಹೋಗಿದ್ರಿ? ನಾವು ಅತ್ತೆ ಮನೆ ಹತ್ರ ಹೋಗಿದ್ವಿ. ಶ್ರೀದೇವಿ ಅತ್ತಿಗೆ ಕರೆದಿತ್ತು, ಅದಕ್ಕೆ ಶ್ರೀದೇವಿ ಅತ್ತಿಗೆ ಮನೆಗೆ ಹೋಗಿದ್ವಿ. ಪ್ರೀತಿ ಅತ್ತೆ ಎಲ್ಲ ಇದ್ರು, ಶ್ರೀದೇವಿ ಅತ್ತೆ ಮನೆಗೆ ಹೋಗಿದ್ವಿ. ಹೌದೇನು? ಹೆಂಗೋ ಬಿಡತ್ಲಾಗ ಇಬ್ರು ಚೆನ್ನಾಗಾದ್ರಿ, ಚೆನ್ನಾಗಿ ಅಡ್ಜಸ್ಟ್ ಆಗೈತೆ. ಚೆನ್ನಾಗಿರಪ್ಪ. ಚೆನ್ನಾಗಿ ನೋಡ್ಕೊಂತಾರಲ್ಲ ನಿಮ್ಮಪ್ಪ ನಿಮ್ಮಮ್ಮ? ಚೆನ್ನಾಗಿ ನೋಡ್ಕೊಂತಾರೆ ಕಣಂಟಿ, ಭಾಳ ಚೆನ್ನಾಗಿ ನೋಡ್ಕೊಂತಾರೆ. ಆಂಟಿ ಏನು ಬಿಡ್ರಿ, ದೊಡ್ಡಮ್ಮ ಅಂತಂದ್ರಿ, ಇಲ್ಲಾಂದರೆ ಅಮ್ಮ ಅಂತ ಕರೀರಿ, ಸರಿನಾ? ಈಗ ನನಗೆ ಯಾರು ಇಲ್ಲ, ನಾನು ನಿಮ್ಮ ಅಮ್ಮ ಇದ್ದಾಳಲ್ಲ ಅವರ ಅಕ್ಕಯ್ಯ, ಅದಕ್ಕೇನೆ ದೊಡ್ಡಮ್ಮ ಅನ್ರಿ. ಇಲ್ಲ ಅಂತಂದ್ರೆ ಅಕ್ಕಯ್ಯ ಅಂದ್ರಿ, ಇಲ್ಲ ಅಮ್ಮ ಅನ್ರಿ ಸುಮ್ಮನೆ. ಅಮ್ಮ ಅನ್ರಿ. ಶೈಲಮ್ಮ ಅನ್ರಿ. ನನಗೆ ನೀವು ಮಕ್ಕಳಿದ್ದಂಗೆ. ಸರಿ ಆಯ್ತಮ್ಮ, ಹಂಗೆ ಕರಿತೀವಿ ಮೇಲಿಂದಾನ. ಶೈಲಮ್ಮ ಅಂತ ಅಂದ್ರಿ, ಇಲ್ಲ ಅಂತಂದ್ರೆ ದೊಡ್ಡಮ್ಮ ಅನ್ರಿ. ಸರಿ ಆಯ್ತು. ನೋಡಿ ನಿಲ್ಲಿಸ್ಕೊಂಡು ಹೆಂಗೆ ಮಾತಾಡ್ತಾ ಇದ್ದಾಳೆ ಶೈಲಿ. ಅಬ್ಬಾ ಏನು ಹುಡುಗರ್ನಂತನು, ಕಂಡರ ಮಕ್ಕಳನ್ನಂತನು ಜನ ಏನು ಸಾಕ್ತಾರೆ. ಅಯ್ಯೋ ದೇವ್ರೆ, ಇಲ್ಲ ಇವಳಿಗೆ ಹಾಕ್ಬಿಟ್ಟಿಲ್ಲ ಶೈಲಿಗೆ. ಹೆಂಗೆ ನೋಡ್ಕೊಂತಾಳೆ ಹಂಗೆ ಹುಡುಗರನ್ನ. ಅಯ್ಯೋ ಅವ್ರವ್ರ ಇಷ್ಟ ಕಾಣಕ್ಕ ನಾವು ಯಾವತ್ತೂ ಹೇಳೋಕ್ಕಾಗಲ್ಲ. ನಾವೇನ ಹೇಳೋಕ್ಕಾಗುತ್ತಾ? ಯಾರಿಗೇನು ಹೇಳೋಕ್ಕಲ್ಲ. ಅವ್ರಿಗೆ ಯಾರು ಇಷ್ಟ ಬರುತ್ತೋ ಅವ್ರನ್ನ ಮಾತಾಡಿಸ್ತಾರೆ ಬಿಡು. ಹೋಗ್ಲಿ, ನನಗೆ ಆ ಹುಡುಗರು ಸಿಕ್ಕೋದ್ರೆ ಸಾಕಾಯ್ತೆ. ಆ ಹುಡುಗರು ನೋಡಿದ್ರೆ ನನಗೆ ಭಯವಾದಂಗೆ ಆಗುತ್ತೆ. ಆಮೇಲೆ ಏನೋ ಸಮಸ್ಯೆ ಎಲ್ಲಾನ ಏನೋ ಹೆಚ್ಚು ಕಮ್ಮಿ ಆದರೆ ಎಲ್ಲ ನಮ್ಮ ಮೇಲೆ ಬರುತ್ತೆ. ನಮ್ಮ ಹತ್ರದಾಗ ನಿಂತ್ಕೊಂಡಿದ್ರೆ ಅಯ್ಯೋ ಆಮೇಲೆ ಏನೋ ಆಗ್ಬಿಟ್ಟು ಅಂದರೆ ಅಯ್ಯೋ ಇವರೇ ಏನೋ ಮಾಡಿರೇನೋ ಅಂತಾರೆ. ಒಟ್ಟು ಸಮಸ್ಯೆ ಅಲ್ಲ ನನಗೆ. ಅದಕ್ಕೆ ನನ್ನ ಹತ್ರಕ್ಕೆ ಬಂದರೆ ಹುಡುಗರು ಭಯವಾದಂಗೆ ಆಗುತ್ತೆ ನಮ್ಮ ಹತ್ರದಾಗ ಹಸಿನ. ಅದಕ್ಕೆ ನಾನು ಆಗಾನ ಆಮೇಲೆ ನಮ್ಮ ಮೇಲೆ ಬರೋಣ. ನನಗಂತೂ ಭಯವಾಗುತ್ತೆ ಹುಡುಗರು ನೋಡಿ. ಅಲ್ಲ ಮಾಡಿ ಆ ಹುಡುಗರಿಗೆ ಯಾಕಂಗೆ ಹೆದರ್ಕೊಂಬತ್ತೆ? ನೀನು ಯಾರಿಗೂ ಹೆದರ್ಕೊಂಬಿಲ್ದಾಳು ಬಿಡು. ನೀನೇನು ಏನು ಮಾಡ್ತೀಯ? ಏನೋ ಮಾತಾಡ್ತಾರೆ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇರಲ್ಲ, ಏನೋ ಹೇಳ್ತಾರೆ. ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಸುಮ್ಮನೆ ಇರ್ಬೇಕಿನ್ನು. ಯಾಕೆ ತಲೆ ಕೆಡಿಸ್ಕೊಂಡ್ರೆ ನಿನಗೆ ಭಾಳ ತಲೆ ಕೆಡುತ್ತೆ. ನಮ್ಮ ಹುಡುಗರು ನೋಡಿ ಯಾಕೆ ಹೆದರ್ಕೊಂತೀಯೋ? ಯಾವ ಹುಡುಗರು ನೋಡಿ ಹೆದರ್ಕೊಂಡ್ಲಪ್ಪ ಅಂತಾರೆ. ಅಲ್ಲ ಹೆದರ್ಕೊಂಬೋದಲ್ಲ, ಏನೋ ಹೆಚ್ಚು ಕಮ್ಮಿ ಆದರೆ ಈಗ ನಾವು ಹತ್ರದಾಗಿರ್ತೀವಿ. ಅವಕ್ಕೆ ಯಾವ ನಮ್ಮ ಬೈಕ್ ತಂದು ಯಾರನ್ನ ಗುದ್ದಿರೋ ದಾರಂಗೆ ನಿಂತ್ಕೊಂಡು ಮಾತಾಡ್ತಿರ್ತವೆ. ಏನೋ ಬಿದ್ದರೆ ಎದ್ರೂ ಅಯ್ಯೋ ಇವಳೇನೋ ಮಾಡ್ಯವಳೇನೋ ಅಂತಾರೆ. ಏನೋ ಎತ್ಲಾಗನ ಬಿದ್ರು ಯಪ್ಪ ಹುಡುಗರು ಸವಾಸಲ್ಲಪ್ಪ ತಾಯಿ. ಎತ್ಲಾಗನ ಹೋದ್ರೆ ಸಾಕಾಯ್ತು ಹುಡುಗರು ಹತ್ಲಾಗ ನಮಗೆ. ಯಪ್ಪ ನನಗಂತೂ ಭಾಳ ಬೇಜಾರಾಗ್ಬಿಟ್ಟೈತಿ. ಏನು ಮಾಡೋಣ, ನಮ್ಮ ಕಷ್ಟ ಹೇಳ್ಬಾರ್ದು ಅಂತಂದ್ರೆ ಬೇರೆಯವ್ರ ಬಗ್ಗೆ ಯಾಕೆ ನಮ್ಗೆ. ಅದಕ್ಕೆ ನಾವು ಸುಮ್ಮನೆ ನಾನು ಯಾರ ಕಡೆಗೂ ನೋಡಲ್ಲ, ನಾನು ಯಾವತ್ತು ಮಾತಾಡೋಕ್ಕೆ ಹೋಗಲ್ಲ. ಯಾರು ಏನೋ ನಂಬ್ಲೇಳು, ನಮ್ಮನೆ ಒಂದು ಮಾತು ಅಂಬ್ಲೇಳು, ನಾವು ಯಾವತ್ತು ಮಾತಾಡೋಕ್ಕೆ ಹೋಗಲ್ಲ. ನನಗೆ ಹುಡುಗರ್ನ ಕಂಡ್ರೆ ಭಯ ಆಗ್ತೈತೆ, ಭಯ ಶುರುವಾಗೈತೆ. ಯಾಕಂದರೆ ಏನೋ ಎಂದಿಟ್ಟು ಹೆಚ್ಚು ಕಮ್ಮಿ ಆದರೆ ಇಲ್ಲಿ ನಮ್ಮ ಹತ್ರದಾಗ ನಿಂತ್ಕೊಂಡಿದ್ರೆ ಅಯ್ಯೋ ಇವಳು ಏನು ಮಾಡಿದ್ಲೋ ಏನೋ, ಏನು ಮಾಡೋರೋ ಏನೋ ಅಂತೇಳಿ ನಮ್ಮ ಮೇಲೇನೇ ಒಂಥರ ಅನುಮಾನ ಅವ್ರಿಗೆ. ಅದಕ್ಕೇ ಪೊಲೀಸ್ನವ್ರು ಬೇಡ ಏನೋ ಹೇಳವ್ರೆ, ಏನೋ ನಾವು ಹುಡುಗರಿಗೆ ಏನೋ ಆದರೆ ನೀನೇ ಅದಕ್ಕೆಲ್ಲ ಕಾರಣ ಅಂತ ಹೇಳವ್ರೆ. ಅದಕ್ಕಾಗಿ ನನಗೆ ತುಂಬ ಭಯ ಆಗ್ತೈತೆ ಹುಡುಗರು ನೋಡ್ತಾ ಇರಿ. ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.